ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಳ್ಕೊಡ್ತಾ ಇರೋ ರೆಸಿಪಿ ಮೊಸರು ಸಾಸಿವೆ ಅಥವಾ ಮೊಸರು ಸಾರು ಅಂತ ಹೇಳ್ಬೋದು. ತುಂಬ ಸಿಂಪಲ್ ರೆಸಿಪಿ ಮತ್ತು ತುಂಬ ಬೇಗ ಆಗುತ್ತೆ. ಇದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು 1-2 ಲೋಟದಷ್ಟು ನೀರು ಇಟ್ಬಿಟ್ಟು ಕಾಯೋದಕ್ಕಿಡಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನೀರು ಈ ಥರ ಕುದಿ ಬರುವಾಗ ಸೋರೆಕಾಯಿನ ಬೀಜ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ನೀರಲ್ಲಿ ಹಾಕ್ಕೊಳ್ಳಿ. ಒಂದು ದೊಡ್ಡದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಈ ಸಾರಲ್ಲಿ ಇದೊಂದನ್ನೇ ಬೇಯಿಸ್ಕೊಳ್ಳೋದು. ಇನ್ನು ಸಾಂಬಾರನ್ನು ನಾವು ಯಾವುದೇ ಥರ ಒಲೆ ಮೇಲೆ ಇಡೋದಿಲ್ಲ. ಮಿಕ್ಸಿಗೆ ಇವಾಗ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿದು ತುಂಬ ಸಣ್ಣದಿದೆ, ನಾನು ಅದಕ್ಕೆ 15 ತೊಗೊಂಡಿದ್ದೀನಿ. ದೊಡ್ಡದಾದರೆ 6-7 ತೊಗೊಳ್ಳಿ, ಇಲ್ಲ ನಿಮ್ಮ ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಉದ್ದುದಾಗಿ ಹೆಚ್ಕೊಂಡಿರೋದು, ಇದನ್ನು ನಾನು ದೊಡ್ಡದು ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ. ಸಣ್ಣದಾದರೆ 1 ಈರುಳ್ಳಿ ತೊಗೊಳ್ಳಿ. ಇದಿಷ್ಟಕ್ಕೂ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ರುಬ್ಬಿದ ಖಾರನ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಬೆಂದ ಮೇಲೆ ಸೋರೆಕಾಯಿದು ಕಲರ್ ಫುಲ್ ಚೇಂಜ್ ಆಗಿರುತ್ತೆ. ನೋಡಿ, ಇಚ್ಚಕ್ಕೆ ನೋಡಿ ಬೆಂದಿರುತ್ತೆ ಫುಲ್ಲು. ಈಗ ಅದ್ರ ನೀರನ್ನ ಚೆನ್ನಾಗಿ ಬಸ್ಕೊಂಡು ಬರೀ ಕಾಯಿ ಮಾತ್ರ ಹಾಕ್ಕೊಳ್ಳಿ. ಅದರ ನೀರು ಯೂಸ್ ಮಾಡ್ಕೋಬಾರ್ದು. ಈ ಕಾಯಿ ಮತ್ತು ಖಾರನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕೋಕ್ಕೆ ಮುಂಚೆ ಕಾಯಿ ಫುಲ್ಲು ಆರಿರಬೇಕು, ಮತ್ತು ಈ ಖಾರ ಕೂಡ ಕಾಯಲ್ಲಿ ಹೀರ್ಕೊಳ್ಳುತ್ತೆ. ಅದಾರೋ ಅಷ್ಟರಲ್ಲಿ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ. ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಚೆನ್ನಾಗಿ ಈ ಥರ ಕಡ್ಕೊಳ್ಳಿ. ಇಲ್ಲಾಂದರೆ ಸಾರಲ್ಲಿ ಒಂಥರ ಗಂಟು ಸಿಕ್ದಂಗೆ ಸಿಗುತ್ತೆ. ಈ ಥರ ಕಡ್ಕೊಂಡ್ರೆ ಫುಲ್ ಚೆನ್ನಾಗಾಗುತ್ತೆ. ಒಂದು 3-4 ನಿಮಿಷ ಈ ಥರ ಮೊಸರು ಕಡ್ಕೊಂಡು ನೋಡಿ. ಈಗ ನೆನೆಯಕ್ಕೆ ಇಟ್ಬಿಟ್ಟು 1/4 ಗಂಟೆ ಆಗಿದೆ. ಇದಕ್ಕೀಗ ಕಡ್ದಿಟ್ಕೊಂಡಿರೋ ಮೊಸರು ಹಾಕ್ಕೊಳ್ಳಿ. ನಾನು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಒಗ್ಗರಣೆ ಮಾತ್ರ ಫುಲ್ ತಣ್ಣಗಾದ್ಮೇಲೆ ಹಾಕಬೇಕು, ಇಲ್ಲ ಮೊಸರು ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.